ನಮಸ್ಕಾರ. ಈಗಂತೂ ಎಲ್ಲರೂ ಮಾತಾಡ್ತಿರೋದು ನಿತೇಶ್ ತಿವಾರಿಯವರ ರಾಮಾಯಣ ಚಿತ್ರದ ಬಗ್ಗೆನೇ. ಇದರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಬಂದಿದೆ, ಅದನ್ನು ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ಅಂದ್ರೆ ಈ ಪ್ರಾಜೆಕ್ಟ್ ಎಷ್ಟು ದೊಡ್ಡದು, ಯಾರೆಲ್ಲ ಇದ್ದಾರೆ, ಟೆಕ್ನಿಕಲ್ ಆಗಿ ಏನೆಲ್ಲ ಇದೆ ಅಂತ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ. ಇದು ಬಹುಶಃ ಇಂಡಿಯಾದಲ್ಲೇ ಅತಿ ದೊಡ್ಡ ಬಜೆಟ್ ಸಿನಿಮಾ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಹೌದು ಹೌದು, ಇದನ್ನ ಬರೀ ಒಂದು ಸಿನಿಮಾ ಅಂತ ನೋಡಕ್ಕೆ ಆಗಲ್ಲ. ಇದು ಇಂಡಿಯನ್ ಸಿನಿಮಾದಲ್ಲೇ ಒಂದು ಹೇಗೆ ಹೇಳೋದು, ಒಂದು ಮೈಲಿಗಲ್ಲು ಆಗೋ ಎಲ್ಲಾ ಲಕ್ಷಣ ಇದೆ. ಇದರ ಸ್ಕೇಲು, ಇದರ ಜೊತೆ ಇರೋ ಹೆಸರುಗಳು ಎಲ್ಲವೂ ಇದನ್ನ ಬಹಳ ವಿಶೇಷವಾಗಿಸುತ್ತೆ. ಸರಿ, ಹಾಗಿದ್ರೆ ಮೊದಲು ಇದರ ಫಾರ್ಮೆಟ್ ಬಗ್ಗೆ ಮಾತಾಡೋಣ. ಇದು ಒಂದೇ ಪಾರ್ಟ್ ಅಲ್ಲ ಅಲ್ವಾ, 2 ಭಾಗಗಳಲ್ಲಿ ಬರುತ್ತೆ ಅಂತಾರಲ್ಲ. ಭಾಗ 1 ಬಂದು 2026 ದೀಪಾವಳಿಗೆ, ಭಾಗ 2 ಸರಿಯಾಗಿ 1 ವರ್ಷ ಬಿಟ್ಟು 2027 ದೀಪಾವಳಿಗೆ ಅಂತ. ಅಷ್ಟೇ ಅಲ್ವಾ, ಅಥವಾ 3ನೇ ಭಾಗದ ಸಾಧ್ಯತೆನೂ ಇದೆಯಾ? ಆ ಮಾತುಕತೆನೂ ಇದೆ. ಬಹುಶಃ 3ನೇ ಭಾಗ ಹನುಮಂತನ ಮೇಲೆ ಫೋಕಸ್ ಆಗಿರಬಹುದು ಅಂತ ಒಂದು ಸುದ್ದಿ ಇದೆ. ಆದ್ರೆ ಈಗ ಸದ್ಯಕ್ಕೆ 2 ಭಾಗಗಳು ಖಚಿತ. ಓಕೆ, ಇನ್ನು ಬಜೆಟ್, ನೀವು ಆಗ್ಲೇ ಹೇಳಿದ ಹಾಗೆ ಅದು ನಿಜಕ್ಕೂ ದೊಡ್ಡ ಸಂಖ್ಯೆ. ಹೌದು, ತಲೆ ತಿರುಗೋ ಅಂಕೆ ಅದು. ಮೊದಲನ ಭಾಗಕ್ಕೆನೆ ಸುಮಾರು 835 ಕೋಟಿ ರೂಪಾಯಿ ಅಂತೆ. ಅಂದ್ರೆ ಹೆಚ್ಚು ಕಡಿಮೆ $100 ಮಿಲಿಯನ್ ಅಂತೆ. ಇದು ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಅತಿ ದೊಡ್ಡ ಬಜೆಟ್. ವಾವ್, 835 ಕೋಟಿ ಅಂದ್ರೆ ಖಂಡಿತ ಇದು ಬರೀ ಇಂಡಿಯಾಗೆ ಮಾತ್ರ ಅಲ್ಲ. ಖಂಡಿತ ಇಲ್ಲ, ಇದು ಗ್ಲೋಬಲ್ ಆಡಿಯನ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಿರೋ ಪ್ರಾಜೆಕ್ಟ್ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಇಷ್ಟು ದೊಡ್ಡ ಬಜೆಟ್ ಅಂದಮೇಲೆ ಸ್ಟಾರ್ ಕ್ಯಾಸ್ಟ್ ಕೂಡ ಹೈಲೈಟ್ ಇರಲೇಬೇಕಲ್ಲ. ರಾಮನಾಗಿ ರಣಬೀರ್ ಕಪೂರ್. ಹೌದು, ರಣಬೀರ್ ರಾಮನಾಗಿ, ಸೀತೆಯಾಗಿ ಸಾಯಿ ಪಲ್ಲವಿ. ಆಮೇಲೆ ರಾವಣನ ಪಾತ್ರದಲ್ಲಿ ನಮ್ಮ ಯಶ್, KGF ಯಶ್. ಹೌದು, ಇದರಲ್ಲೊಂದು ವಿಶೇಷ ಇದೆ. ಯಶ್ ಅವರು ಬರೀ ನಟಿಸ್ತಾ ಇಲ್ಲ. ಓ ಹೌದಾ? ಅವರು ತಮ್ಮ ಮಾನ್ಸ್ಟರ್ ಮೈಂಡ್ ಬ್ಯಾನರ್ ಇಂದ ಕೋ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಓ, ದಟ್ಸ್ ಇಂಟ್ರೆಸ್ಟಿಂಗ್. ಅಂದ್ರೆ ಕ್ರಿಯೇಟಿವ್ ಆಗಿಯೂ ಇನ್ವಾಲ್ವ್ ಆಗಿರ್ತಾರೆ. ಖಂಡಿತ. ಮತ್ತೆ ಅವರ ಪಾತ್ರಕ್ಕೆ ತಯಾರಿನೂ ಜೋರಾಗಿದೆ. ಹಾಲಿವುಡ್ನ ಸ್ಟಂಟ್ ಡೈರೆಕ್ಟರ್ ಗೈ ನಾರಿಸ್ ಜೊತೆ ಕೆಲಸ ಮಾಡ್ತಿದ್ದಾರೆ ಅಂತ ಸುದ್ದಿ. ಗೈ ನಾರಿಸ್ ಅಂದ್ರೆ ಮ್ಯಾಡ್ ಮ್ಯಾಕ್ಸ್, ಫ್ಯೂರಿ ರೋಡ್ ಮಾಡಿದವರ? ಅದೇ ಅವರೇನೆ. ಸೊ ಆಕ್ಷನ್ ಸೀಕ್ವೆನ್ಸ್ಗಳು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ನಿರೀಕ್ಷಿಸಬಹುದು. ಇನ್ನು ಹನುಮಂತನ ಪಾತ್ರದಲ್ಲಿ ಸನಿ ಡಿಯೋಲ್ ಅವರು. ಓಕೆ, ಇನ್ನು ಪೋಷಕ ಪಾತ್ರಗಳಲ್ಲೂ ದೊಡ್ಡ ಹೆಸರುಗಳಿವೆಯಂತೆ. ಹೌದು, ಖಂಡಿತ. ಇಂದ್ರನ ಪಾತ್ರದಲ್ಲಿ ಕುನಾಲ್ ಕಪೂರ್ ಇದ್ದಾರೆ. ಅವರ ಲುಕ್ ಕೂಡ ಆಚೆ ಬಂದಿದೆ. ಅವರು ಮತ್ತೆ ರಾವಣನ ಮಧ್ಯೆ ಒಂದು ದೊಡ್ಡ ಆಕ್ಷನ್ ಸೀನ್ ಇದೆಯಂತೆ. ಆಮೇಲೆ ಮಂಡೋದರಿಯಾಗಿ ಕಾಜಲ್ ಅಗರ್ವಾಲ್, ಕೈಕೇಯಿಯಾಗಿ ಲಾರಾ ದತ್ತಾ, ಮಂಥರೆಯಾಗಿ ಶೀಬಾ ಚಡ್ಡಾ. ಒಳ್ಳೆ ಕಾಸ್ಟಿಂಗ್ ಇದೆ. ಹೌದು, ರವಿ ದುಬೆ ಅವರ ಹೆಸರು ಕೇಳಿ ಬರ್ತಿದೆ. ಅಷ್ಟೇ ಅಲ್ಲ, ಅಮಿತಾಬ್ ಬಚ್ಚನ್ ಅವರು, ರಾಮಾಯಣ ಸೀರಿಯಲ್ ಖ್ಯಾತಿಯ ಅರುಣ್ ಗೋವಿಲ್ ಅವರು ಕೂಡ ಇರಬಹುದು ಅಂತ ವರದಿಗಳಿವೆ. ಇನ್ನು ಖಚಿತವಾಗಿಲ್ಲ, ಆದ್ರೆ ಸಾಧ್ಯತೆ ಇದೆ. ವಾವ್. ಮತ್ತೆ VFX, ಇದು ತುಂಬಾ ಮುಖ್ಯ ಆಗತ್ತೆ ಈ ತರಹದ ಚಿತ್ರಕ್ಕೆ. ಅಯ್ಯೋ ಖಂಡಿತ. ಅದಕ್ಕೆ ಜಗತ್ತಿನ ಬೆಸ್ಟ್ ಕಂಪನಿಗಳಲ್ಲಿ ಒಂದಾದ DNEG ಕೆಲಸ ಮಾಡ್ತಿದೆ. DNEG ಅಂದ್ರೆ ಡ್ಯೂನ್, ಇಂಟರ್ಸ್ಟೆಲ್ಲರ್ ಎಲ್ಲ ಮಾಡಿದವರಲ್ವಾ? ಹೌದು ಹೌದು, ಅವರೇ. ಅವರ ವಿಜುವಲ್ ಎಫೆಕ್ಟ್ಸ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾಗಿಲ್ಲ. ಈ ರಾಮಾಯಣ ಪ್ರಾಜೆಕ್ಟ್ನ VFX ಕೆಲಸಕ್ಕೇನೆ ಸುಮಾರು 500 ದಿನ ಮೀಸಲಿಟ್ಟಿದ್ದಾರಂತೆ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅಂತ. 500 ದಿನ? ಸರಿ ಸರಿ. ಗಾಯ್ ನಾರಿಸ್ ಅವರ ಸ್ಟಂಟ್ಸ್, DNEGಯ VFX, ಆಮೇಲೆ ರೆಹಮಾನ್, ಜಿಮ್ಮರ್ ಸಂಗೀತ ಎಲ್ಲ ಸೇರಿ ಒಂದು ಅದ್ಭುತ ಅನುಭವ ಕೊಡ್ಬೋದು. ಚಿತ್ರೀಕರಣ ಶುರುವಾಗಿದ್ದಲ್ವಾ? 2024 ಮಧ್ಯದಲ್ಲಿ ಅಂತ ಕೇಳಿದ್ದೆ. ಹೌದು, ಶೂಟಿಂಗ್ ನಡೀತಿದೆ. ಒಟ್ಟಿನಲ್ಲಿ ಈ ರಾಮಾಯಣ ಪ್ರಾಜೆಕ್ಟ್ ತುಂಬಾ ದೊಡ್ಡದಿದೆ. ಸ್ಕೇಲ್, ಸ್ಟಾರ್ ಕಾಸ್ಟ್, ಇಂಟರ್ನ್ಯಾಷನಲ್ ಟೆಕ್ನಿಕಲ್ ಕೊಲಾಬರೇಷನ್ ಎಲ್ಲವೂ ಟಾಪ್ ನಾಚ್. ರಿಲೀಸ್ ಡೇಟ್ಸ್ ಇನ್ನೊಮ್ಮೆ ಹೇಳೋದಾದ್ರೆ, ಪಾರ್ಟ್ 1 2026 ದೀಪಾವಳಿ, ಪಾರ್ಟ್ 2 2027 ದೀಪಾವಳಿ. ಹೌದು, ಇದು ನಿಜಕ್ಕೂ ಇಂಡಿಯನ್ ಸಿನಿಮಾಗೆ ಒಂದು ದೊಡ್ಡ ಹೆಜ್ಜೆ. ಗ್ಲೋಬಲ್ ಆಡಿಯನ್ಸ್ನ ತಲುಪೋ ಗುರಿ ಸ್ಪಷ್ಟವಾಗಿದೆ. ನಮ್ಮ ಪೌರಾಣಿಕ ಕಥೆಯನ್ನ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಹಾನ್ಸ್ ಜಿಮ್ಮರ್, ಗಾಯ್ ನಾರಿಸ್ ಅವರಂತಹ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಜೊತೆ ಸೇರಿ ಹೇಳ್ತಿರೋದು ಇದೇ ಇದರ ವಿಶೇಷತೆ. ಇಲ್ಲಿ ಒಂದು ಯೋಚನೆ ಮಾಡಬೇಕಾದ ವಿಷಯ ಇದೆ ನೋಡಿ. ಈ ರೀತಿ ನಮ್ಮ ಕಥೆಗಳಿಗೆ ಅಂತಾರಾಷ್ಟ್ರೀಯ ತಜ್ಞರನ್ನ ಸೇರಿಸಿಕೊಂಡು ಸಿನಿಮಾ ಮಾಡೋದು, ಇದು ಮುಂದಿನ ದಿನಗಳಲ್ಲಿ ಭಾರತದ ಬೇರೆ ದೊಡ್ಡ ಪ್ರಾಜೆಕ್ಟ್ಗಳ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು, ಅವುಗಳ ಕಥೆ ಹೇಳೋ ರೀತಿ, ಅವುಗಳ ಗ್ಲೋಬಲ್ ರೀಚ್, ಇದೆಲ್ಲ ಇದು ಬದಲಾಯಿಸುತ್ತಾ, ಅದನ್ನ ಕಾದ್ ನೋಡ್ಬೇಕು. ನಿಜ, ಖಂಡಿತವಾಗಿಯೂ ಇದು ಗಮನಿಸಬೇಕಾದ ಬೆಳವಣಿಗೆ.